ರಾವಣ ರಾಮನನ್ನೇ ಗಾಯಗೊಳಿಸುವ ಪ್ರಯತ್ನ ಮಾಡಿದ. ರಾವಣ ಬಾಣಗಳ ಮಳೆಗರೆಯುತ್ತಿರುವುದನ್ನು ನೋಡಿ ಲಕ್ಷ್ಮಣ ಕ್ಷುದ್ರನಾಗಿ ಹೋದವನೇ ರಾವಣನ ಮೇಲೆ ದಾಳಿಗಿಳಿದ. ಈ ಮಧ್ಯೆ ವಿಭೀಷಣ ಸಹ ಅಣ್ಣ ರಾವಣನ ಮೇಲೆ ಮುಗಿಬಿದ್ದ. ರಾವಣನ ರಥದ ಕುದುರೆಗಳನ್ನು ಧ್ವಂಸಗೊಳಿಸಿದ. ಇದರಿಂದ ಸಿಟ್ಟಿಗೆದ್ದಿದ್ದ ರಾವಣ ವಿಭೀಷಣನ ಮೇಲೆ ಶಕ್ತಾಯುಧವನ್ನು ಪ್ರಯೋಗಿಸಿದ. ಆದರೆ ಲಕ್ಷ್ಮಣನ ಕಾರಣ ವಿಭೀಷಣ ಬಚಾವಾದ. ವಿಭೀಷಣನನ್ನು ಕಾಪಾಡಿದ ಸಿಟ್ಟಿಗೆ ಲಕ್ಷ್ಮಣನ ಮೇಲೆಯೇ ಶತ್ರುಘಾತಿನಿ ಅನ್ನೋ ಶಕ್ತಾಯುಧವನ್ನು ಬಿಟ್ಟ ರಾವಣ. ಈ ಬಗ್ಗೆ ಹಿಂದಿನ ಸಂಚಿಕೆಯಲ್ಲಿ ವಿವರವಾಗಿ ತಿಳಿಸಿಕೊಟ್ಟಿದ್ವಿ. ಇನ್ನು ಲಕ್ಷ್ಮಣನ ಮೇಲೆ ರಾವಣ ಶಕ್ತಾಯುಧ ಪ್ರಯೋಗಿಸಿದ್ದನ್ನ ನೋಡಿದ ರಾಮ ಮುಂದೇನು ಮಾಡಿದ ತಿಳಿಸಿಕೊಡ್ತೀವಿ ಈ ಸ್ಟೋರಿ ಮೂಲಕ. ಸ್ಟೋರಿ ನೋಡೋಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಬಟನ್ ಕೂಡ ಒತ್ತಿ. ರಾಮ ನೋಡುತ್ತಿದ್ದಾನೆ. ಲಕ್ಷ್ಮಣನ ಕಡೆಗೆ ಧಾವಿಸುತ್ತಿದೆ ರಾವಣನ ಶಕ್ತಿಯಾಯುಧ. ಆಗ ರಾಮ ಉದ್ಘರಿಸಿದ್ದು ಎರಡೇ ಮಾತು: ಲಕ್ಷ್ಮಣನಿಗೆ ಒಳಿತಾಗಲಿ, ನೀನು ವ್ಯರ್ಥವಾಗು ಶಕ್ತಾಯುಧವೇ ಅಂತ. ಮುನ್ನುಗ್ಗಿ ಬಂದ ಆ ಶಕ್ತಾಯುಧ ಲಕ್ಷ್ಮಣನ ಎದೆಯನ್ನೇ ಪ್ರವೇಶಿಸಿತು, ಆಳದವರೆಗೂ ಇರಿಯಿತು. ಆದರೆ ಲಕ್ಷ್ಮಣನ ಮುಖದಲ್ಲಿ ಮಾತ್ರ ಭಯ ಸುಳಿಯಲಿಲ್ಲ. ರಾಮನಿಗೆ ಮಾತ್ರ ಗಾಬರಿಯಾಯಿತು. ಕೆಲ ಸಮಯ ರಾಮನೇ ದುಃಖಿತನಾದ. ಮರುಕ್ಷಣವೇ ಮಹಾಕ್ರೋಧ ಸ್ಫೋಟವಾಯಿತು. ತನ್ನ ಸರ್ವಶಕ್ತಿಯನ್ನು ಬಳಸಿ ಯುದ್ಧಕ್ಕೆ ಮುಂದಾದ. ನಡುವೆ ಲಕ್ಷ್ಮಣನನ್ನೂ ಗಮನಿಸುತ್ತಿದ್ದಾನೆ. ರಾವಣನೊಂದಿಗೆ ಯುದ್ಧವನ್ನೂ ಮಾಡುತ್ತಿದ್ದಾನೆ. ಈ ಮಧ್ಯೆ ವಾನರರು ಲಕ್ಷ್ಮಣನ ಎದೆಗೆ ನೆಟ್ಟ ಶಕ್ತಾಯುಧವನ್ನು ನಿವಾರಿಸಲು ಪ್ರಯತ್ನಪಟ್ಟರು. ಆದರೆ ಅವರ ಮೇಲೂ ಬಾಣಗಳನ್ನು ಬಿಡಲಾರಂಭಿಸಿದ ರಾವಣ. ಆಗ ಖುದ್ದು ರಾಮನೇ ಬಂದು ತನ್ನ ಬರಿಗೈಯಿಂದಲೇ ಆ ಶಕ್ತಾಯುಧವನ್ನು ಕಿತ್ತೆಸೆದ. ಲಕ್ಷ್ಮಣನ ಪ್ರಾಣವನ್ನ ಕೈಯಲ್ಲಿ ಹಿಡಿದು ನಿಂತಿದ್ದಾನೆ ರಾಮ. ಆ ಕ್ಷಣಕ್ಕೆ ಲಕ್ಷ್ಮಣನ ದೇಹದಿಂದ ಶಕ್ತಾಯುಧ ಕೀಳಲು ಪ್ರಯತ್ನ ಮಾಡ್ತಿರುವಾಗಲೇ ರಾಮನ ಮೇಲೆ ಮತ್ತಷ್ಟು ಬಾಣಗಳನ್ನು ಬಿಟ್ಟಿದ್ದ, ಇನ್ನಷ್ಟು ಘಾಸಿಗೊಳಿಸಿದ್ದ. ಆದರೆ ರಾಮ ಮಾತ್ರ ಆ ಬಾಣಗಳನ್ನು ಲೆಕ್ಕಿಸಲೇ ಇಲ್ಲ. ಇದರ ನಡುವೆ ಹನುಮಂತನಿಗೂ ಸುಗ್ರೀವನಿಗೂ ಹೇಳುತ್ತಿದ್ದಾನೆ: ಉಳಿದ ಕಪಿನಾಯಕರನ್ನು ಕೂಡಿಕೊಂಡು ಲಕ್ಷ್ಮಣನನ್ನ ಸುತ್ತುಗಟ್ಟಿ ನಿಲ್ಲಿ, ಲಕ್ಷ್ಮಣನನ್ನ ರಕ್ಷಿಸಬೇಕು ಎಂದು ಆದೇಶವಿತ್ತಿದ್ದ ರಾಮ. ನನಗಿದು ಪರಾಕ್ರಮದ ಕಾಲ. ಮುಂದೆ ನಿಂತಿದ್ದಾನೆ ರಾವಣ. ಈ ಪಾಪಿಯನ್ನ ವಧಿಸಬೇಕು. ಇಂದಿನ ಈ ಯುದ್ಧದ ಬಳಿಕ ಜಗತ್ತು ಒಂದೋ ರಾವಣ ಮುಕ್ತವಾಗಬೇಕು, ಇಲ್ಲ ರಾಮ ಮುಕ್ತವೇ ಆಗಲಿ, ನೋಡೇ ಬಿಡುತ್ತೇನೆ ಎಂದು ಗರ್ಜಿಸಿದ ರಾಮ. ಮೇಲೆದ್ದವನೇ ಬಾಣಗಳಿಂದ ಇರಿಯಲಾರಂಭಿಸಿದ ರಾವಣನೂ ಪ್ರತಿಬಾಣಗಳನ್ನು ಬಿಟ್ಟ. ಇಬ್ಬರ ಧನುಷ್ಠೇಂಕಾರದ್ದೇ ಪ್ರತಿಧ್ವನಿ ಸುತ್ತಮುತ್ತ ಎಲ್ಲ ಕಡೆ. ಆದರೆ ಒಂದು ಹಂತದಲ್ಲಿ ರಾಮನ ಶರವೃಷ್ಟಿಯನ್ನು ತಾಳಲಾಗಲಿಲ್ಲ ರಾವಣನಿಗೆ. ತನ್ನ ಯುದ್ಧ ಪರಿಕರಗಳನ್ನೆಲ್ಲ ಕಳೆದುಕೊಂಡ. ಕ್ಷಣ ಮಾತ್ರದಲ್ಲಿ ಅವನ ಶಕ್ತಿಯೇ ಕುಸಿಯುವಂತಾಯಿತು. ಯುದ್ಧ ಭೂಮಿ ಬಿಟ್ಟು ಪಲಾಯನ ಮಾಡಲಾಗದೆ ಬೇರೆ ಆಯ್ಕೆಯೇ ಇರಲಿಲ್ಲ. ಅಳಿದುಳಿದ ಸೈನಿಕರನ್ನು ಹಿಡಿದು ಓಡಿದ ಲಂಕೆಗೆ. ಯುದ್ಧದಿಂದ ಓಡಿ ಹೋದವನನ್ನು ರಾಮ ಖಂಡಿತ ಕೊಲ್ಲೋದಿಲ್ಲ. ಇದು ರಾಮನ ಯುದ್ಧ ನಿಯಮ. ಇದೇ ಕಾರಣಕ್ಕೆ ರಾವಣ ಕ್ಷಣಕ್ಕೆ ರಾಮನಿಂದ ತಪ್ಪಿಸಿಕೊಳ್ಳೋದಕ್ಕೆ ಇಂತಹ ತಂತ್ರವನ್ನು ಅನುಸರಿಸಿದ. ರಾವಣನು ಓಡಿ ಹೋದ. ಇದಾದ ಮೇಲೆ ಯುದ್ಧ ಭೂಮಿಯಲ್ಲಿ ಉಳಿದಿದ್ದ ಕೆಲವು ರಾಕ್ಷಸರಿಗೆ ಬಾಣಪ್ರಯೋಗ ಮಾಡುತ್ತಲೇ ಇದ್ದ ರಾಮ. ಈ ನಡುವೆಯೇ ಕಪಿವೈದ್ಯ ಸುಷೇಣನಿಗೆ ರಾಮ ಹೇಳಿದ್ದೇನೆಂದರೆ: ನೋಡು ಸುಷೇಣ, ನನ್ನ ತಮ್ಮನ ಈ ಸ್ಥಿತಿಯನ್ನು ಖಂಡಿತ ನಾನು ನೋಡಲಾರೆ. ಧಾರೆಗೋರಳಿ ನರಳಾಡುವುದನ್ನು ಸಹಿಸಲಾರೆ. ಈ ಲಕ್ಷ್ಮಣ ಉಳಿಯದೇ ಹೋದರೆ ನನಗೆ ಪ್ರಾಣವೂ ಬೇಡ, ಸುಖವೂ ಬೇಡ. ಲಕ್ಷ್ಮಣನಿಲ್ಲದಿದ್ದರೆ ರಾಮನಿಲ್ಲ. ಏನಾದರೂ ಬೇಗನೆ ಮಾಡು, ತ್ವರಿತವಾಗಿ ಲಕ್ಷ್ಮಣನನ್ನು ಸ್ವಸ್ಥಗೊಳಿಸು ಎಂದ ರಾಮನ ಮಾತಿಗೆ ಪ್ರತಿಯಾಗಿ ಕಪಿವೈದ್ಯ ಸುಷೇಣ ಆತ್ಮವಿಶ್ವಾಸದಿಂದಲೇ ಮಾತನಾಡಿದ: ಪ್ರಭು, ಲಕ್ಷ್ಮಣನ ದೇಹ ಅಂತ್ಯವಾಗಿಲ್ಲ, ಮುಖ ಕಾಂತಿಹೀನವಾಗಿಲ್ಲ. ಕೈಗಳನ್ನು ನೋಡಿ, ಕರತಲಗಳು ತಾವರೆಯಂತೆ ಕೆಂಪಾಗಿವೆ, ಕಣ್ಣುಗಳು ಪ್ರಸನ್ನವಾಗಿದ್ದಾವೆ. ದೀರ್ಘಾಯುಷ್ಯದ ಲಕ್ಷಣಗಳೆಲ್ಲವೂ ಲಕ್ಷ್ಮಣನ ಮುಖದಲ್ಲಿ, ಶರೀರದಲ್ಲಿ ಇನ್ನೂ ಇವೆ. ವ್ಯಥಿಸಬೇಡಿ, ಹೃದಯವು ಬಡಿದುಕೊಳ್ಳುತ್ತಲೇ ಇದೆ ಎಂದು ರಾಮನನ್ನು ಸಂತೈಸಿದ ಸುಷೇಣ ನೋಡಿದ್ದು ಹನುಮಂತನ ಕಡೆ. ಹನುಮಂತನಿಗೆ ಮತ್ತೊಂದು ಕೆಲಸ. ಮತ್ತೆ ಆ ಸಂಜೀವಿನಿ ಪರ್ವತಕ್ಕೆ ಹೋಗಬೇಕು. ಪರ್ವತದ ದಕ್ಷಿಣ ಶಿಖರದಲ್ಲಿರುವ ಔಷಧಗಳನ್ನು ತರಬೇಕು. ಹಾರಿದ ಹನುಮಂತ. ಗೊಂದಲವಾದ್ದರಿಂದ ಪರ್ವತವನ್ನೇ ಕಿತ್ತು ತಂದ. ಹನುಮಂತನ ಕಾರ್ಯಕ್ಕೆ ರಾಕ್ಷಸ ಮತ್ತು ವಾನರ ಸೈನ್ಯ ಇಬ್ಬರಿಗೂ ಆಶ್ಚರ್ಯವಾಯಿತು. ಇದೇನಪ್ಪ ಈ ಆಂಜನೇಯ, ಲಂಕೆಯಿಂದ ಹಿಮಾಲಯಕ್ಕೆ, ಹಿಮಾಲಯದಿಂದ ಲಂಕೆಗೆ ಲೀಲಾಜಾಲವಾಗಿ ಹಾರುತ್ತಾನಲ್ಲ ಎಂದು ಎಲ್ಲರೂ ಹೌಹಾರಿದರು. ಹನುಮಂತನ ಪ್ರಯತ್ನ, ಸುಷೇಣನ ಹಾರೈಕೆಯಿಂದಾಗಿ ಲಕ್ಷ್ಮಣ ಎರಡನೇ ಬಾರಿ ಬದುಕಿದ. ಮೃತ್ಯುಮುಖದಲ್ಲಿದ್ದ ಸೌಮಿತ್ರಿ ಮತ್ತೆ ಕಳೆಕಳೆಯಿಂದ ಎದ್ದು ನಿಂತ. ರಾಮನು ಲಕ್ಷ್ಮಣನನ್ನು ಗಾಢವಾಗಿ ತಬ್ಬಿಕೊಂಡ.
ಅದೃಷ್ಟವಶಾತ್ ನೀನು ಮೃತ್ಯುವಿನಿಂದ ಉಳಿದೆಯಲ್ಲ ತಮ್ಮ. ನೀನಿಲ್ಲದಿದ್ದರೆ ನಾನಿದ್ದೇನೂ. ಸೀತೆಯನ್ನು ಪಡೆದ ಮೇಲೂ ನೆಮ್ಮದಿಯಲ್ಲಿ ನನಗೆ. ಗೆಲುವಿಗೆ ಅರ್ಥವಾದರೂ ಎಲ್ಲಿ? ಹೀಗೆಂದ ರಾಮ. ಲಕ್ಷ್ಮಣನ ಕಣ್ಣುಗಳು ತುಂಬಿ ಬಂದವು. ಅಷ್ಟರಲ್ಲಿ ರಾವಣ ಮತ್ತೆ ಹೊಸ ರಥದೊಂದಿಗೆ ಯುದ್ಧಕ್ಕೆ ಸನ್ನದ್ಧನಾಗಿದ್ದ. ರಾಮನು ಭೂಮಿಯಲ್ಲಿ ನಿಂತು ಯುದ್ಧ ಮಾಡುತ್ತಿದ್ದರೆ ರಾವಣ ಆಗಸದಲ್ಲಿ ಸೆಣಸುತ್ತಿದ್ದಾನೆ. ಈ ಯುದ್ಧ ವಿಧಾನವೇ ಸರಿಯಿಲ್ಲ ಅನಿಸಿತು ನೋಡುತ್ತಿದ್ದ ದೇವತೆಗಳಿಗೆ. ಮುಂದೇನಾಯಿತು, ದೇವತೆಗಳು ಏನು ಮಾಡಿದರು ತಿಳಿಸಿಕೊಡ್ತೀವಿ ಮುಂದಿನ ಸಂಚಿಕೆಯಲ್ಲಿ. ಡಿಯರ್ ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಅಲ್ಲದೆ ಮುಂದಿನ ವಿಡಿಯೋ ಅಪ್ಡೇಟ್ಗಳಿಗಾಗಿ ಬೆಲ್ ಬಟನ್ ಕೂಡ ಒತ್ತಿ. ಥ್ಯಾಂಕ್ ಯು.